ಈ ಎಡಬಿಡಂಗಿ ಕಮಂಗಿಗಳ ನಿಮ್ಮ ನಿಮ್ಮ ಗುಲಾಮಗಿರಿಯನ್ನ ಸ್ವಲ್ಪ ಸಮಯ ಪಕ್ಕಕ್ಕೆ ಸರಿಸಿ ನಿಮ್ಮ ನಿಮ್ಮ ತಲೆಯಲ್ಲಿ ಏನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಅನ್ನೋದು ಇತ್ತು ಅಂದ್ರೆ ಹಾಗೆ ಸ್ವಲ್ಪ ನಿಮ್ಮ ಬುದ್ಧಿಯನ್ನ ಬಳಸಿ ಯೋಚನೆಯನ್ನ ಮಾಡಿ. ನಮ್ಮ ದೇಶದ ಕರೆನ್ಸಿಯ ಮೇಲೆ ಅಂದ್ರೆ ನೋಟಿನ ಮೇಲೆ ಗಾಂಧಿ ಚಿತ್ರ ಎಲ್ರಿ ಇತ್ತು? ಆ ಎಲ್ಲಿತ್ತು ಗಾಂಧಿ ಚಿತ್ರ ಅಂತ? ನಮ್ಮ ದೇಶದ ಕರೆನ್ಸಿಯ ಮೇಲೆ ಅಂದ್ರೆ ನೋಟಿನ ಮೇಲೆ ಪ್ರಪ್ರಥಮ ಬಾರಿಗೆ ಮೊದಲನೆಯ ಬಾರಿಗೆ ಗಾಂಧಿ ಚಿತ್ರವಿರುವಂತಹ ನೋಟುಗಳು ಬಿಡುಗಡೆಯಾದದ್ದು 1969 ಅಲ್ಲಿ. 1969 ನಲ್ಲಿ ಕಾಂಗ್ರೆಸ್ಸಿಗರು ಗಾಂಧಿ ಚಿತ್ರವಿರುವಂತಹ ಗಾಂಧಿ ಸೀರೀಸ್ ನೋಟುಗಳನ್ನ ಯಾಕೆ, ಯಾವ ಉದ್ದೇಶದಿಂದ, ಯಾವ ಕಾರಣಕ್ಕಾಗಿ ಬಿಡುಗಡೆಯನ್ನ ಮಾಡಿದ್ರು ಅಂತ ಗೊತ್ತಿದೆಯಾ ನಿಮ್ಗೆ? ಗೊತ್ತಿದೆಯೇನ್ರಿ ನಿಮ್ಗೆ? ಗಾಂಧಿ ಹುಟ್ಟಿದ್ ಯಾವಾಗ? ಗಾಂಧಿ ಹುಟ್ಟಿದ್ದು 1869 ನಲ್ಲಿ. 1869 ಟು 1969 ತನಕ 100 ವರ್ಷಗಳಾಗುತ್ತೆ. 100 ವರ್ಷಗಳ ಅಂದ್ರೆ ಶತಮಾನೋತ್ಸವದ ಸಂಭ್ರಮಾಚರಣೆಗೋ ಅಥವಾ ಖುಷಿಗಾಗೋ ಸಂತೋಷಕ್ಕಾಗೋ ಅಥವಾ ಇವರ ರಾಜಕೀಯ ಉದ್ದೇಶಕ್ಕಾಗೋ ನನಗಂತೂ ಗೊತ್ತಿಲ್ಲ. ಮೊದಲನೆಯ ಬಾರಿಗೆ 1969 ನಲ್ಲಿ ಗಾಂಧಿ ಸೀರೀಸ್ ನೋಟುಗಳನ್ನ ಕಾಂಗ್ರೆಸ್ಸಿಗರು ಬಿಡುಗಡೆಯನ್ನ ಮಾಡ್ತಾರೆ. ನಮ್ಮ ದೇಶದ ಕರೆನ್ಸಿಯ ಮೇಲೆ, ನೋಟಿನ ಮೇಲೆ ಯಾವ ಚಿತ್ರ ಇದ್ದದ್ದು? ನಮ್ಮ ದೇಶದ ಕರೆನ್ಸಿಯ ಮೇಲೆ ನಮ್ಮ ಹೆಮ್ಮೆಯ ರಾಷ್ಟ್ರ ಲಾಂಛನ ದೊಡ್ಡದಾಗಿ ನೋಟಿನ ಮುಂಭಾಗದಲ್ಲಿ ನಮ್ಮ ರಾಷ್ಟ್ರ ಲಾಂಛನ ಇರ್ತಾ ಇತ್ತು. ನಮ್ಮ ರಾಷ್ಟ್ರ ಲಾಂಛನದ ಜೊತೆಗೆ ಮುಂಭಾಗದಲ್ಲಿ ನಮ್ಮ ರಾಷ್ಟ್ರ ಲಾಂಛನ ಇರ್ತಾ ಇತ್ತು. ಹಿಂಭಾಗದಲ್ಲಿ ಈ ಆರ್ಯಭಟ ಸ್ಯಾಟಲೈಟ್ ಸೀರೀಸ್ ನೋಟ್ಗಳಿದ್ದವು, ರಾಯಲ್ ಬೆಂಗಾಲ್ ಟೈಗರ್ ಸೀರೀಸ್ ನೋಟ್ಗಳಿದ್ದವು, ಫಾರ್ಮರ್ ಸೀರೀಸ್ ನೋಟ್ಗಳಿದ್ದವು, ಇಂಡಸ್ಟ್ರಿಯಲೈಸ್ಡ್ ಅಗ್ರಿಕಲ್ಚರ್ ಸೀರೀಸ್ ನೋಟ್ಗಳಿದ್ದವು, ಪಾರ್ಲಿಮೆಂಟ್ ಅಂದ್ರೆ ಬಿಲ್ಡಿಂಗ್ ಏನಿದೆ ಆ ಡೆಲ್ಲಿ ಆ ಸೀರೀಸ್ ನೋಟ್ಗಳಿದ್ದವು, ಪಿಕಾಕ್ ಸೀರೀಸ್ ನೋಟ್ಗಳಿದ್ದವು. ಅದೇ ರೀತಿಯಾಗಿ ಶಾಲಿಮಾರ್ ಶಾಲಿಮಾರ್ ಬಾಗ್ ಇರ್ಬೇಕಾದ್ರೆ ಸ್ವಲ್ಪ ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ, ಶಾಲಿಮಾರ್ ಬಾಗ್ ಜಮ್ಮು ಕಾಶ್ಮೀರ ಆ ಸೀರೀಸ್ ನೋಟ್ಗಳಿದ್ದವು. ಹಾಗೆ ಕೋನಾರ್ಕ್ ಟೆಂಪಲ್ ಒಡಿಶಾ ಆ ಟೆಂಪಲ್ ಸೀರೀಸ್ ನೋಟ್ಗಳಿದ್ದವು. ಹಂಪಿ ಟೆಂಪಲ್ ಸೀರೀಸ್ ನೋಟ್ಗಳಿದ್ದವು. ಇದೇ ರೀತಿಯಾಗಿ ಬೇರೆ ಬೇರೆ ತುಂಬಾ ಸೀರೀಸ್ ನೋಟ್ಗಳಿದ್ದವು. ಆ ನೋಟ್ಗಳಲ್ಲಿ ಎಲ್ಲೋದು? ಎಲ್ರಿ ಓದು ಆ ನೋಟ್ಗಳು? ನೋಡ್ತಾ ಇದ್ದಾಗೇನೆ ಗುಲಾಮಗಿರಿಯನ್ನ ಮಾಡಿ 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 ಸಂಪೂರ್ಣವಾಗಿ ಆ ಸೀರೀಸ್ ನೋಟ್ಗಳೆಲ್ಲ ಸಂಪೂರ್ಣವಾಗಿ ಮಾಯನೇ ಆಗ್ಬಿಟ್ಟು ನಮ್ಮ ರಾಷ್ಟ್ರ ಲಾಂಛನ ನಮ್ಮ ದೇಶದ ಕರೆನ್ಸಿಯ ಮೇಲೆ ದೊಡ್ಡದಾಗಿ ಹೆಮ್ಮೆಯಿಂದ ಮುಂಭಾಗದಲ್ಲಿ ದೊಡ್ಡದಾಗಿ ರಾರಾಜಿಸ್ತಿತ್ತು. ಇವಾಗ ಎಲ್ಲಿದೆ ನೋಡಿದೀರಾ ನಮ್ಮ ರಾಷ್ಟ್ರ ಲಾಂಛನ? ಅದ್ಯಾವುದೋ ತಗೊಂಡೋಗಿ ಮೂಲೆಯಲ್ಲಿ ತಿಪ್ಪೆಗೆ ಮೂಲೆಗೆ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಪ್ರಿಂಟ್ ಮಾಡ್ತಾರೆ, ಇಷ್ಟೇಷ್ಟು. ಇದೇನಾ ನಮ್ಮ ದೇಶದ ರಾಷ್ಟ್ರ ಲಾಂಛನಕ್ಕೆ ಕೊಡುವಂತಹ ಗೌರವ? ಇದೇನ ದೇಶಭಕ್ತಿ ಅಂತಂದ್ರೆ? ಇದನ್ನ ನನ್ನ ದೇಶಭಕ್ತಿ ಅನ್ನೋದಿಲ್ಲ, ಗುಲಾಮಗಿರಿ ಅಂತ ಹೇಳ್ತೀನಿ. ಹೆಂಗ್ ಗಾಂಧಿ ಮಾತ್ರನ ಸ್ವತಂತ್ರವನ್ನ ಕೊಡಿಸಿದ್ದು? ಅನೇಕ ನೇತಾರರು ಸ್ವತಂತ್ರವನ್ನ ಕೊಡಿಸಿಲ್ವಾ? ಅವ್ರಿಗೆ ಯಾಕೆ ಈ ರೀತಿಯಾದಂತಹ ಗೌರವ ಇಲ್ಲ? ಯಾಕ್ರೆ ಇಲ್ಲ? ಕಾಂಗ್ರೆಸ್ಸಿಗರು ಓದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಮಲಗಿದಲ್ಲಿ ಎಲ್ಲಾ ಕಡೆ ಹೇಳ್ತಿರ್ತಾರಲ್ಲ ಅಂಬೇಡ್ಕರ್ 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 ಅಂತ. ಅವ್ರದೊಂದು ಸೀರೀಸ್ ನೋಟ್ಗಳನ್ನ ಬಿಡುಗಡೆಯನ್ನ ಮಾಡ್ಬೋದಾಗಿತ್ತಲ್ವಾ? ಸುಭಾಷ್ ಚಂದ್ರ ಬೋಸ್ ಅವರ ಸೀರೀಸ್ ನೋಟ್ಗಳನ್ನ ಬಿಡುಗಡೆಯನ್ನ ಮಾಡ್ಬೋದಾಗಿತ್ತಲ್ವಾ? ಯಾಕೆ ಬಿಡುಗಡೆಯನ್ನ ಮಾಡ್ಲಿಲ್ಲ? ಇವ್ರು ನೋಡಿ, ಇವರ ಹೆಸರುಗಳ ಜೊತೆಗೆ ಅಂದ್ರೆ ಇವೆಲ್ಲ ನಕಲಿ ಹೆಸರುಗಳೇನೆ. ಎಲ್ಲ ಹೆಸರುಗಳ ಮುಂದೆ ಗಾಂಧಿ ಹೆಸರುಗಳನ್ನ ಬಳಕೆಯನ್ನ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ? ಓಟ್ಗಾಗಿ. ಆ ಕರೆನ್ಸಿಯ ಮೇಲೂ ಗಾಂಧಿ. ಓದಲ್ಲಿ ಬಂದಲ್ಲಿ ಎಲ್ಲ ಯಾವ ಯೂನಿವರ್ಸಿಟಿಗಳನ್ನ ನೋಡಿ ಆ ಟಾಯ್ಲೆಟ್ಗಳನ್ನ ಬಿಡೋದಿಲ್ಲ. ಅದರಲ್ಲೂ ಎಲ್ಲಾನು ಇವ್ರದ್ದು ವಂಶವ್ರದ್ದು ಹೆಸರುಗಳನ್ನ ಇಟ್ಕೊಂಡ್ಬಿಡ್ತಾರೆ. ಅದೇ ಯಾವುದೋ ಮೋದಿ ಸ್ಟೇಡಿಯಂ ಅಂತ ಒಂದೇ ಒಂದು ಮೋದಿ ಹೆಸರಿಟ್ಟಿದ್ಕೆ ಅಯ್ಯೋ ನೆಗದಾಡ್ಬಿಟ್ರು, ಕುಣಿದಾಡ್ಬಿಟ್ರು, ತಕ ಅಂತ ಎಲ್ಲ ಕುಣಿದಾಡ್ಬಿಟ್ರು. ಎಷ್ಟು ಯೂನಿವರ್ಸಿಟಿಗಳ್ದು, ಎಷ್ಟು ಕಾಲೇಜ್ಗಳ್ದು? ಯಾಕೆ? ಯಾವ ಉದ್ದೇಶಕ್ಕಾಗಿ? ಪರ್ಟಿಕ್ಯುಲರ್ ಒಂದೇ ಹೆಸರನ್ನ ಇಡೋದು? ಇನ್ಯಾರು ಸ್ವತಂತ್ರ ಹೋರಾಟವನ್ನೇ ನಡೆಸಿಲ್ವಾ? ಎಷ್ಟು ಸಾವಿರಾರು ನೇತಾರರಿದ್ದಾರೆ. ಇವನ್ನೆಲ್ಲ ಪ್ರಶ್ನೆಯನ್ನ ಮಾಡೋಂಗಿಲ್ಲ. ಪ್ರಶ್ನೆಯನ್ನ ಮಾಡಿದ್ರೆ RSS ಸಂತತಿ ಇದು, ಬಿಜೆಪಿ ಹೀಗೆ ಮಾತನಾಡೋದು. ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರುವಂತಹ ಎಲ್ಲಾ ನೇತಾರರಿಗೂ ಗೌರವವನ್ನು ಕೊಡೋದನ್ನ ಕಲೀರಿ. ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇಲ್ಲ. ಮೊದಲು ಹೇಗಿತ್ತೋ ನಮ್ಮ ರಾಷ್ಟ್ರ ಲಾಂಛನ ನಮ್ಮ ದೇಶದ ಕರೆನ್ಸಿಯ ಮೇಲೆ, ನೋಟಿನ ಮೇಲೆ ಅದನ್ನ ಪ್ರಿಂಟ್ ಹಾಕೋದಕ್ಕೆ ಪ್ರಾರಂಭವನ್ನ ಮಾಡಿ. ಇನ್ನು ಎಷ್ಟು ವರ್ಷಗಳು ಅಂತ ಒಬ್ಬ ವ್ಯಕ್ತಿಯನ್ನ ಪೂಜೆಯನ್ನ ಮಾಡ್ಕೊಂಡು ಬರೋದು? ಇವಾಗ್ಲೂ ನಾನು ಇದನ್ನೇ ಹೇಳ್ತೀನಿ, ಶಾಂತಿಯಿಂದ ಈ ನಮ್ಮ ದೇಶಕ್ಕೆ ಸ್ವತಂತ್ರ ದೊರೀಲಿಲ್ಲ, ಕ್ರಾಂತಿಯಿಂದನೇ ಸ್ವತಂತ್ರ ದೊರೆತದ್ದು. ಶಾಂತಿ ಅಂತ ಹೇಳಿದಕ್ಕೆ ಬ್ರಿಟಿಷ್ನವರು ಸ್ವತಂತ್ರ ಕೊಟ್ಟು ಬಿಡೋಗ್ಬಿಟ್ರಂತೆ. ಇದನ್ನ ಯಾರು ನಂಬ್ಕೊಳ್ಬೇಕಷ್ಟೇನೆ. ಶಾಂತಿಯಿಂದ ಮಾತಾಡ್ಸಿದ್ರೆ ಪಕ್ಕದಲ್ಲಿರೋನೇನೆ ಜಾಗ ಬಿಟ್ಕೊಟ್ಟು ಹೋಗೋದಿಲ್ಲ ನಿಯತ್ತಾಗಿ. ಅಂಥದ್ರಲ್ಲಿ ದೇಶ ಬಿಟ್ಟು ಹೊರಟೋಗ್ಬಿಟ್ರಂತೆ. ಅಯ್ಯಯ್ಯಪ್ಪ, ಎಂತೆಂತಹ ಇತಿಹಾಸಗಳು ಹೆಂಗೆಲ್ಲ ತಿರ್ಸ್ಬಿಟ್ಟಿದ್ದಾರೆ.
ಇಂತಹ ವಿಷಯಗಳನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ. ಇಲ್ಲ ನೀವು ಅದೇ ರೀತಿಯಾಗಿ ಗುಲಾಮಗಿರಿತನವನ್ನೇ ಮಾಡ್ತೀರಾ, ಅದೇ ನಿಮ್ಗೆ ಇಷ್ಟ, ನೀವು ಹಾಗೇ ಇರ್ತೀರಾ ಅಂತಂದ್ರೆ ನಾವೇನು ಹೇಳೋದಕ್ಕಾಗೋದಿಲ್ಲ. ಇನ್ನೇನ್ ಬರ್ತಿರಲ್ಲ ಬನ್ನಿ, ನಿಮ್ಗೆ ಇಷ್ಟ ಬಂದಂಗೆ ಆ ಗುಲಾಮಗಿರಿಯ ಕಾಮೆಂಟ್ಸ್ಗಳನ್ನ ಹಾಕೊಳ್ಳಿ, ಎಂಜಾಯ್ ಮಾಡಿ. ನಿಮ್ ಕಾಮೆಂಟ್ಸ್ಗಳಿಗಂತೂ ನನ್ನ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.